ಈ ಪುಣ್ಯಾತ್ಮ ಭರತ್ತು ಮಾಡೋದೇ ದೋ ನಂಬರ್ ಬಿಸ್ನೆಸ್ ಇವನೇ ಯಾರೇಳಿ ಬೆನಕಾ ಗೋಲ್ಡ್ ಮಾಲೀಕ ಭರತ್ ಕುಮಾರ್ ಫೋಟೋ ಅಂತ ತೋರಿಸ್ತಿದೀವಲ್ಲ ಇವನೇ ದೊಡ್ಡ ಕಳ್ಳ. ಕಷ್ಟದಲ್ಲಿರೋ ಜನರು ತಮ್ಮ ಪಾಪ ಏನೋ ಒಂದು ಚಿನ್ನಾಭರಣ ಏನೋ ಕಷ್ಟಪಟ್ಟು ಏನೋ ಒಂದು ಅಷ್ಟು ಚಿನ್ನ ಮಾಡಿರ್ತಾರೆ, ಗೋಲ್ಡ್ ಮಾಡಿರ್ತಾರೆ, ಅದನ್ನ ಏನೋ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ಅಡ ಇಡೋಕೆ ಹೋಗ್ತಾರೆ, ಮುಂದಾಗ್ತಾರೆ, ಇದನ್ನ ಮಾರಾಟ ಮಾಡ್ತಾರೆ. ಹೀಗೆ ಫೋನ್ ಮುಖಾಂತರ ಕಷ್ಟದಲ್ಲಿರೋ ಜನರನ್ನ ಟೆಲಿಕಾಲರ್ಗಳ ಮೂಲಕ ಸಂಪರ್ಕ ಮಾಡ್ತಾರೆ. ಇದೇ ದೋಖಾ ಟೀಮು. ಇವತ್ತಿನ ರೇಟಲ್ಲಿ ಚಿನ್ನವನ್ನು ಖರೀದಿಸ್ತೀವಿ ಅಂತ ಪುಂಕ್ತಾರೆ ಸ್ವಲ್ಪ. ಅಯ್ಯೋ ಇವತ್ತಿನ ರೇಟಿಗೆ ಚಿನ್ನಾಭರಣ ಕೊಂಡ್ಕೊಳ್ತಾರಲ್ಲಪ್ಪ ಅಂತೇಳಿ ಪಾಪ ಕಷ್ಟ ಇದ್ದವರು ಆ ಬೆನಕಾ ಗೋಲ್ಡಿಗೆ ಹೋದರೆ ನಿಮ್ಮ ಕತೆ ಮುಗೀತು, ನಿಮ್ಮ ಗೋಲ್ಡ್ ಫಿನಿಶ್. ಮೊದಲು ನಿಮ್ಮ ಕೈಯಲ್ಲಿರೋ ಚಿನ್ನಾಭರಣನ ಎತ್ಕೊಂಡು ಮೆಲ್ಟ್ ಮಾಡಿ ಚಿನ್ನದ ಪ್ಯೂರಿಟಿನ ತುಂಬ ಕಡಿಮೆ ಮಾಡಿ ವೇಸ್ಟೇಜು ಹಾಳು ಮೂಳು ಅದಕ್ಕಂತೆಲ್ಲ ಜಾಸ್ತಿ ಇದೆ ಅಂತೆಲ್ಲ ಹೇಳಿ ಸ್ಟೋನ್ ತೆಗೆದ್ಮೇಲಂತೂ ನಿಮ್ಮ ಚಿನ್ನನೇ ಕಾಣಿಸಲ್ಲ ಬಿಡಿ. ಅಷ್ಟೇ ಅಲ್ಲ, ಇವರು ಬೆದರಿಸೋಕ್ಕೂ ಶುರು ಮಾಡ್ತಾರೆ. ಇಲ್ಲ ಸರ್ ನಮ್ಮ ಚಿನ್ನನ ನಮಗೆ ಕೊಟ್ಬಿಡಿ ಅಂತ ಕೇಳಿದ್ರೆ ಗೂಂಡಾಗಳನ್ನ ಬಿಟ್ಟು ನಿಮಗೆ ಆವಾಜ್ ಹಾಕಿ ಬೆದರಿಸ್ತಾರೆ, ಬೆದರಿಕೆನ ಹಾಕ್ತಾರೆ. ಇದೇ ಭರತ್ ಆ್ಯಂಡ್ ಸ್ಮಗ್ಲಿಂಗ್ ಗ್ಯಾಂಗು ಮಾಡುತ್ತಂತೆ, ಈ ಥರ ಬೆದರಿಕೆನ ಹಾಕ್ತಾರಂತೆ. ಈ ಸಂಬಂಧ ಈಗಾಗಲೇ ಬೆಂಗಳೂರಿನ ಬಸವನಗುಡಿ, KR ಪುರಂ ಸೇರಿದಂತೆ ಹಲವು ಕಡೆ ಪೊಲೀಸ್ ಠಾಣೆಯಲ್ಲಿ ಈ ಭರತನ ಬೆನಕಾ ಗೋಲ್ಡ್ ಮೇಲೆ ಕೇಸ್ ದಾಖಲಾಗಿದೆ. ಇಷ್ಟು ಎಂತಹ ವಂಚಕರು ಇರ್ತಾರಲ್ಲ,